ಮನ್ಸು ಮುಟ್ಕೊಂಡು ಹೇಳ್ತಾ ಇದ್ದೀನಿ, ಆ ಥರ ಹಸ್ಬೆಂಡ್ ಸಿಗಬೇಕು. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ದಾರೆ ಅಂಕಲ್ಲು. ಗೈಸ್ ನಾನು ನಿಮ್ಗೆ ಏನು ಹೇಳಿದೆ ಹೇಳಿ? ಯಾರಿಗೂ ಜವಾಬ್ದಾರಿ ಇಲ್ಲ, ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ನಾನೇ ಮಾಡಬೇಕೆಲ್ಲ. ಹಾಯ್ ಗೈಸ್, ಇಟ್ಸ್ ಮೀ ಅಗೇನ್. ಗೈಸ್ ಒಂದೊಂದು ಟ್ಯಾಬ್ಲೆಟ್ ಅವರು 16,000 16,000 ಒಂದೊಂದು ಟ್ಯಾಬ್ಲೆಟ್ ಒಂದ್ಸಲಿಗೆ ತೊಗೊಂಡಂಥದ್ದು. ಇದೇ ಥರ ಮೇಲೆ 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 ಹೋಗಲಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್. ಐ ಆಮ್ ಹ್ಯಾವಿಂಗ್ ಕಷಾಯ. ಚಿಯರ್ಸ್. ಗೈಸ್ ನಿಮ್ದೆಲ್ಲ ಆಯ್ತಾ ಕಾಫಿ, ಟೀ, ಕಷಾಯ, ವಾಟ್ ಎವರ್. ಗೈಸ್ ನಾನು ನಿಮ್ಗೆ ಏನು ಹೇಳಿದೆ ಹೇಳಿ? 3 ಮಂತ್ಸಲ್ಲಿ ನಂದು ಚಾನಲ್ ಮಾನಿಟೈಸ್ ಮಾಡಿಸ್ಕೊಡಿ ಅಂತ ಹೇಳಿದೆ ತಾನೇ. ಯಾರಿಗೂ ಜವಾಬ್ದಾರಿ ಇಲ್ಲ, ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ನಾನೇ ಮಾಡಬೇಕೆಲ್ಲ. ಏನೋ ಒಂದು ಹೇಳಿದೆ ಹೆಣ್ಮಗು, ನಂಗೆ ಗೊತ್ತು ನೀವು ಚೇಂಜ್ ಆಗೋದ್ರಿ. ನೀವು ಚೇಂಜ್ ಆಗೋದ್ರಾ? ಗೈಸ್ ಅದೆಲ್ಲ ಜೋಕ್ಸ್ ಅಪಾರ್ಟ್. ಸೊ ಆ್ಯಕ್ಚುಲಿ 1 ಮಂತಿಗೆ ಈ ರಿಸಲ್ಟು ತುಂಬಾ ದೊಡ್ಡದು. 1 ಇಯರಿಂದ ಸ್ಟಾರ್ಟ್ ಮಾಡಿರೋರೆಲ್ಲ ಇದ್ದಾರೆ. ಸೊ ಅವ್ರಿಗೆ 100+ ಇದಿಷ್ಟೇ ಇದ್ರೆ ಸಬ್ಸ್ಕ್ರೈಬರ್ಸು. ಸೊ ನನಗೆ ಇಷ್ಟು ಪ್ರೀತಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೀಗೆ ವಿಡಿಯೋಸ್ ನೋಡ್ತಾ ಇರಿ. ಗೈಸ್ ಇವಾಗ ಎಕ್ಸಾಕ್ಟಾಗಿ 1 ಮಂತ್ 15 ಡೇಸ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ, ಎಲ್ರಿಗೂ ಥ್ಯಾಂಕ್ ಯು ಗೈಸ್. ವಿ ಆರ್ ಆನ್ ದ ಹಾಫ್ ವೇ. 500 ಅಂತ ಅನ್ಕೊಳ್ಳಿ. ಸೊ ಇನ್ನು 500 ಸಬ್ಸ್ಕ್ರೈಬರ್ಸ್ ಆಗಬೇಕು. ಮತ್ತು ವಾಚ್ ಟೈಮ್ ಬರಬೇಕು. ವಾಚ್ ಟೈಮ್ ಆ್ಯಕ್ಚುಲಿ ನೆನ್ನೆ ಸ್ವಲ್ಪ ಜಾಸ್ತಿ ಆಗಿದೆ. ನಾನು ಹೇಳಿದೆ ಅಲ್ವಾ ನಾನು ನೋಡ್ತೀನಿ ಅಂತ. ನೆನ್ನೆ ನಂಗೆ ನೆನಪಿರಲಿಲ್ಲ ಗೈಸ್ ನಂಬರ್ಸ್ ಎಷ್ಟಾಗಿದೆ ಅಂತ. 260 ಸಮಥಿಂಗ್ ಏನೋ ಆಗಿದೆ. ಒಟ್ಟು ಪ್ರೀವಿಯಸ್ ಕಡಿಮೆ ಆಗ್ತಿತ್ತಲ್ಲ, ಇವಾಗ ಒಂಚೂರು ಜಾಸ್ತಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಇನ್ನೂ 1 ಮಂತ್ 15 ಡೇಸ್ ಇದೆ. ಸೊ ವಿಲ್ ಶೋ ಅವರ್ ಪವರ್. ಓಕೆ, ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಜಾಸ್ತಿ ವಾಚ್ ಟೈಮ್ ಕಂಪ್ಲೀಟ್ ಮಾಡೋಣ. ಆದಷ್ಟು ಟ್ರೈ ಮಾಡೋಣ ಗೈಸ್ 1 ಮಂತ್ 15 ಡೇಸ್ನಲ್ಲಿ. ಸೊ ವಿತ್ ಆಲ್ ಯರ್ ಸಪೋರ್ಟ್. ಓಕೆ, ಸೊ ನೀವು ಸಪೋರ್ಟ್ ಮಾಡಿದ್ರೇ ನನಗೆ ಅದು ಆಗಕ್ಕೆ ಸಾಧ್ಯ. ಸೊ ನಿಮ್ಮ ಹೆಲ್ಪ್ ಬೇಕೇ ಬೇಕು ನನಗೆ. ಸೊ ಎಲ್ಲರೂ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಓಕೆನಾ ಗೈಸ್? ಬಟ್ ಈ ರಿಸಲ್ಟ್ ನನಗೆ ತುಂಬಾ ಖುಷಿ ಇದೆ ಗೈಸ್. ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಖುಷಿ ಆಯಿತು ಈ ರಿಸಲ್ಟು 1 ಮಂತ್ 15 ಡೇಸಲ್ಲಿ. ಸೊ ಐ ಆಮ್ ವೆರಿ 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 ಸ್ಯಾಟಿಸ್ಫೈಡು. ನೋಡೋಣ, ಇನ್ನು ಹಾಫ್ ವೇ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಹಾಫ್ ವೇ ನಮ್ಮ ಪಾತ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಯಾ ಗೈಸ್ ಇವಾಗ ಹೊರಡೋಣ. ಟೈಮ್ ಆಯಿತು 7:54 ಆಗೋಗಿದೆ. ಎಲ್ಲ ಪ್ಯಾಕ್ ಆಗಿದೆ ಆ್ಯಕ್ಚುಲಿ. ಕಷಾಯ ಕೂಡ ಕುಡ್ದಾಯಿತು ಮಾತಾಡ್ಕೊಂಡು ಹಾಗೆ. ಗೈಸ್ ಹೊರಡೋಣ ಇವಾಗ. ಎಲ್ಲ ಆಯಿತು ಗೈಸ್. ಆ್ಯಕ್ಚುಲಿ ಮೂಡ್ ಇರಲಿಲ್ಲ ಇವತ್ತು ನನಗೆ ಆಫೀಸಿಗೆ ಹೋಗೋಕ್ಕೆ. ಎದ್ದೇಳಕ್ಕೆ ಆಗ್ತಾಯಿರಲಿಲ್ಲ ಬೆಳಗ್ಗೆ. ಗೊತ್ತಲ್ಲ ನಿಮಗೆ ನಿದ್ರೆ ಇಲ್ಲ ಅಂತ. ಸೊ ಅದಕ್ಕೆ ಗೈಸ್ ಓಡಾಗ್ತಾಯಿತ್ತು ಎದ್ದು ಅಂತ ರೆಡಿ ಅದೇ. ಬನ್ನಿ ಹೊರಡೋಣ. ಓಕೆ, ಸ್ವಲ್ಪ ಜೋಶ್ ಇರಲಿ. ಓಕೆ, ಸ್ವಲ್ಪ ಜೋಶಿಂದ ಸ್ಟಾರ್ಟ್ ಮಾಡೋಣ ಹೊರಡೋಕ್ಕೆ. ಇಲ್ಲ ಅಂತ ಹೇಳಿದ್ರೆ ಫುಲ್ ಡೇ ಹೀಗೆ ಇರುತ್ತೆ ಗೈಸ್. ಅದಕ್ಕೆ ಓಕೆ, 1 2 3 ಲೆಟ್ಸ್ ಗೋ ಗೈಸ್. 10:15 ಆಗೋಗಿದೆ. ಇವಾಗ ಆಫೀಸ್ ರೀಚ್ ಆಗಿದ್ದೀನಿ. ಬೈ 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 ಬೈ. ಮನೇಲಿ ಬಂದು ಸಿಗ್ತೀನಿ. ಬೈ ಬೈ. ಹಾಯ್ ಗೈಸ್, ಇಟ್ಸ್ ಮೀ ಅಗೇನ್. ವೆಲ್ಕಮ್ ಬ್ಯಾಕ್. ಗೈಸ್ ಅಪ್ಡೇಟ್ಸ್ ಕೊಟ್ಬಿಡ್ಲಾ? ಬನ್ನಿ ಗೈಸ್. ಟೋಟಲ್ ವ್ಯೂಸ್ 37.7K. ವಾಚ್ ಟೈಮ್ 270 ಆಗಿದೆ. ಆ್ಯಕ್ಚುಲಿ ಜಾಸ್ತಿ ಆಗಿದೆ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಕ್ಚುಲಿ ನಾನು ಕ್ಯಾನ್ಸರ್ ಅವೇರ್ನೆಸ್ ರಿಲೇಟೆಡ್ ಒಂದು ವಿಡಿಯೋ ಹಾಕಿದ್ದೆ. ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಾನು ಆ ವಿಡಿಯೋ ಮಾಡಿದ್ದು ಏನಕ್ಕಂತ ಹೇಳಿದ್ರೆ, ಸೊ ಎಲ್ಲರೂ ಬಳಸುವಂಥದ್ದು ಐಟಮ್ ಅದು ಅಲ್ವಾ, ಗಂಧದ ಕಡ್ಡಿ. ಸೊ ಅದಕ್ಕೋಸ್ಕರ ಹೇಳಿದ್ದು ನಾನು. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಸೊ ವಿತ್ ಆಲ್ ಯರ್ ಬ್ಲೆಸ್ಸಿಂಗ್ಸ್ ಅವರು ಹುಷಾರಾಗಿದ್ದಾರೆ. ಸೊ ಮಂಡೇ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಅವರಿಗೋಸ್ಕರ ಎಲ್ಲ ಪ್ರೇ ಮಾಡಿದ್ದೀರಾ, ಇನ್ಕ್ಲೂಡಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಇನ್ಕ್ಲೂಡಿಂಗ್ ಮೀ. ನಾನು ಕೂಡ ಪ್ರೇ ಮಾಡ್ತಾ ಇದ್ದೆ ಅವರು ಹುಷಾರಾಗಿ ಬರಲಿ ಅಂತ. ಶಿ ಈಸ್ ಗೆಟಿಂಗ್ ಬೆಟರ್ ಗೈಸ್. ಸ್ವಲ್ಪ ಓಕೆ. ಅವ್ರಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಗೈಸ್, ಒಂದೊಂದು ಟ್ಯಾಬ್ಲೆಟ್ ಅವರು 16,000 16,000 ಒಂದೊಂದು ಟ್ಯಾಬ್ಲೆಟ್ ಒಂದ್ಸಲಿಗೆ ತೊಗೊಂಡಂಥದ್ದು. ಸೊ ಅದು ಅಷ್ಟು ಖರ್ಚು ಮಾಡಿ ಅವ್ರು ನೋಡ್ತಿರ್ಬೇಕಾದ್ರೆ ಏನು ಅಂದರೆ ಅವರು 1 ಇಯರಿಂದ ಸ್ವಲ್ಪ ಇರೋದು ಅವರಿಗೆ. 1 ಇಯರಿಂದ ಶಿ ಇಸ್ ಸಫರಿಂಗ್ ಆ ಥರ. ಸೊ 1 ಟ್ಯಾಬ್ಲೆಟ್ ಬಂದು 16,000. ಪಾಪ ಅವರು ಅಷ್ಟೇ ಖರ್ಚು ಮಾಡಿ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗೈಸ್. ಲಿಟ್ರಲಿ ಹೇಳ್ತೀನಿ, ಮನ್ಸು ಮುಟ್ಕೊಂಡು ಹೇಳ್ತಾ ಇದ್ದೀನಿ, ಆ ಥರ ಹಸ್ಬೆಂಡ್ ಸಿಗಬೇಕು. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ದಾರೆ ಅಂಕಲ್ಲು. ಅಷ್ಟು ಸಖತ್ತಾಗಿ ನೋಡ್ಕೊಂಡಿದ್ದಾರೆ ಅವರು. ನನಗೆ ಅವ್ರು ಒಂಥರ ಇನ್ಸ್ಪೈರಿಂಗ್ ಕಪಲ್ಸ್ ಅವರು. ಆಂಟಿನೂ ಅಷ್ಟೇ, ಅಂಕಲ್ಲು ಅಷ್ಟೇ. ಒಬ್ರಿಗೊಬ್ರು ಎಷ್ಟು ಒಬ್ರಿಗೊಬ್ರು ಎಷ್ಟು ಸಪೋರ್ಟಿವ್ ಆಗಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ನಾನು ವಿಟ್ನೆಸ್ ಮಾಡಿದ್ದೀನಿ. ಸೊ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ.
ಮನ್ಸ್ ಮುಟ್ಕೊಂಡು ಹೇಳ್ತಾ ಇದೀನಿ, ಈ ತರ ಕಪಲ್ಸ್ ಎಲ್ಲೂ ಸಿಗಲ್ಲ, ನಿಮ್ಗೆ ಎಲ್ಲೂ ನೋಡಿರಲ್ಲ ನೀವು, ಎಲ್ಲೂ ಸಿಗೋದು ಇಲ್ಲ ಗೈಸ್. ಸೊ ಅಷ್ಟು ಶಿ ಇಸ್ ವೆರಿ ಲಕ್ಕಿ ಆ ತರ ಹಸ್ಬೆಂಡ್ ಸಿಕ್ಕಿರೋದು ಅವರಿಗೆ. ಬೇರೆಯವ್ರಾಗಿದ್ರೆ ಗೊತ್ತಿಲ್ಲ ಹೇಗೆ ಏನು ಅಂತ. ಬೇರೆಯವರಾಗಿದ್ರು ನೋಡ್ಕೊಂತಾ ಇದ್ರು, ಬಟ್ ಇಷ್ಟು ಚೆನ್ನಾಗಿ ಕೇರ್ ಮಾಡ್ಕೊಂಡು, ಇಷ್ಟು ಚೆನ್ನಾಗಿ ಗೈಸ್ ಮನೇಲೆಲ್ಲ ಅವರೇ ಎಲ್ಲ ಪ್ರತಿಯೊಂದು ಕೆಲಸ ಅವರೇ ಮಾಡ್ತಾರೆ, ಅಂಕಲೇ ಮಾಡ್ತಾರೆ. ಸೊ ಅದು ಒಂಥರ ನನಗೆ ವಿಟ್ನೆಸ್ ಮಾಡಿದ್ದೀನಿ, ನಾನು ನೋಡಿದ್ದೀನಲ್ವಾ. ಸೊ ಅದಕ್ಕೆ ನನ್ಗೆ ಯಾರು ಸಿಗಲ್ಲ ಆ ಥರ ಅಂತ ಅನಿಸ್ತು. ಸೊ ಯಾ ಗೈಸ್, ಎಲ್ಲರೂ ಹುಷಾರಾಗಿರಿ, ಓಕೆನಾ. ಸೊ ಯಾ, ಇದು ಹೇಳ್ಬೇಕನ್ನಿಸ್ತು, ಹೇಳಿ ಏನಕ್ಕಂತ ಹೇಳಿದ್ರೆ ಹುಷಾರಿಲ್ಲದೆ ಇರಬೇಕಾದ್ರೂ ಹೇಳಿದ್ದೆ ಅಲ್ವಾ. ಸೊ ನಾವು ಶಿ ಇಸ್ ಗೆಟಿಂಗ್ ಬೆಟರ್. ಸೊ ಅದಕ್ಕೆ ಅದನ್ನ ಇನ್ಫಾರ್ಮೇಶನ್ ಕೊಟ್ಟೆ. ಸೊ ಯಾ ಗೈಸ್, ಎಲ್ಲರದ್ದು ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ ಗೈಸ್? ಇವತ್ತು ಫುಲ್ ಖುಷಿಯಾಗಿದ್ದೀನಿ, ಫುಲ್ ಎನರ್ಜಿ ಇದೆ. ಏನಕ್ಕಂತ ಹೇಳಿದ್ರೆ ನಾಳೆ ಹಾಲಿಡೇ, ನಾಳೆ ಸಂಡೇ. ಬಟ್ ನಾಳೆ ಬೇರೆ ಬೇರೆ ಪ್ಲಾನ್ಸ್ ಇದೆ ಗೈಸ್. ಇನ್ನೊಂದೇನಂತ ಹೇಳಿದ್ರೆ ನಾಳೆ ಒಂದು ಕೊಲಾಬರೇಷನ್ ವಿಡಿಯೋ ಇದೆ ಗೈಸ್. ಹೇಳ್ತೀನಿ ನಾಳೆ ಏನೇನು ಅಂತ, ವ್ಲಾಗ್ ಕೂಡ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಯಾ ಗೈಸ್, ಎಲ್ಲರದ್ದು ಆಕ್ಚುಲಿ ಸಾರಿ, ನಾನು ಬೆಳಗ್ಗೆಯಿಂದ ಬಿಸಿ ಇದ್ದೆ ಗೈಸ್, ಸಕ್ಕತ್ತ ಬಿಸಿ ಇದ್ದೆ ಇವತ್ತು, ಕೆಲಸ ಜಾಸ್ತಿ ಇತ್ತು. 2:30 to 45 ಹೋಗಿತ್ತು ನಾನು ಊಟ ಮಾಡೋ ಟೈಮ್. ಅದಕ್ಕೆ ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೂ ಆಗಿಲ್ಲ. ಆ್ಯಂಡ್ ಡೈರೆಕ್ಟರ್ ಕೂಡ ಇದ್ರು, ಸೊ ಸ್ವಲ್ಪ ಟಾಕ್ಸ್ ಅದು ಇದು ಇದು ಎಲ್ಲ ಇತ್ತು. ಸೊ ಹಾಗಾಗಿ ಮಾಡಿಲ್ಲ ಗೈಸ್. ಆ್ಯಂಡ್ ಬೇಗನೆ ಬಂದಿದ್ದೀನಿ ಇವತ್ತು, 7:45ಗೆಲ್ಲ ಮನೆ ರೀಚ್ ಆಗಿದ್ದೀನಿ. ಬಸ್ಸಸ್ ಏನು ಅಂತ ರಶ್ ಎಲ್ಲ ಏನಿರಲಿಲ್ಲ. ಇವತ್ತು ಎ ಸಿ ಬಸ್ ತೊಗೊಂಡಿಲ್ಲ ಗೈಸ್, ನಾರ್ಮಲ್ ಬಸ್ಸಲ್ಲೇ ಬಂದೆ. ನಾರ್ಮಲ್ ಬಸ್ಸೇ ಸಿಕ್ಕಿತ್ತು ನನಗೆ, ಐ ಮೀನ್ KSRTC, ಅದರಲ್ಲೇ ಬಂದಿತ್ತು. ಎಲ್ಲರೂ KSRTC ಅಂದರೆ ಎಲ್ಲರೂ BMTC ಎ ಸಿ ಬಸ್ಸಲ್ಲಿ ಓಡಾಡಿ ಗೈಸ್. ಅದು ಫುಲ್ ಎಷ್ಟು ಗೊತ್ತಿಲ್ಲ ನನಗೆ, ಐ ಆಮ್ ಸೋ ಸಾರಿ ರಾಂಗ್ ಇದ್ದರೆ. ಎ ಸಿ ಬಸ್ ಅದು BMTC ಅಂತಲೇ ಇರುತ್ತೆ ಗೈಸ್, ಅದ್ರ ಮೇಲೆ ಬೇರೆ ಇನ್ನೊಂದೇನೋ ಹೆಸರಿದೆ ಅನಿಸುತ್ತೆ. ನೋಡಿಲ್ಲ, ಅಷ್ಟು ಅಬ್ಸರ್ವ್ ಮಾಡಿಲ್ಲ ಗೈಸ್. ಎಲ್ಲರೂ ಓಡಾಡಿ ಸ್ವಲ್ಪ 1-2-3 ಮಂತ್ಸ್ ಆದರೂ ಓಡಾಡಿ ಗೈಸ್, ಅವಾಗ ಸ್ವಲ್ಪ ಅದು ಅವ್ರಿಗೂ ಕೂಡ ಲಾಸ್ ಆಗಬಾರ್ದಲ್ವಾ. ನಮಗೆ ಹೆಲ್ಪ್ ಆಗೋದು ಆ್ಯಕ್ಚುಲಿ, ಅದು ಬೇರೆ ಯಾರಿಗೂ ಹೆಲ್ಪ್ ಆಗಲ್ಲ. ಏನೋ ಒಂದು ಮಾಡಿದ್ದಾರೆ, ಸೊ ಸಪೋರ್ಟಿವ್ ಆಗಿರೋಣ ನಾವು, ಅಲ್ವಾ ಗೈಸ್. ಏನು ದುಡ್ಡಿಲ್ಲ ಅಂತ ಏನಿಲ್ಲ, ಎಲ್ಲ ಇಟ್ಟಿರ್ತೀರಾ ದುಡ್ಡು, ಬೇರೆ ಬೇರೆ ಕಡೆ ಎಲ್ಲ ಖರ್ಚು ಮಾಡ್ತೀರಾ. ಅಟ್ಲೀಸ್ಟ್ ಒನ್ ವೇ ಆದರೂ ಓಡಾಡಿ ಗೈಸ್, 2 ವೇಸ್ ಆಗಿಲ್ಲ ಅಂತ ಅಟ್ಲೀಸ್ಟ್ ಯು ಕ್ಯಾನ್ ಟೇಕ್ 1 ವೇ, ಆಯ್ತಾ. ಮತ್ತೆ ಗೈಸ್ ಇನ್ನೇನು ಸಮಾಚಾರ, ನಾಳೆ ನಿಮ್ದಲ್ಲಿ ಏನು ಗೈಸ್ ಪ್ಲಾನ್ಸು? ವೀಕೆಂಡು ಎಲ್ಲರೂ ಈಚೆ ಹೋಗ್ತಾ ಇರ್ತೀರಾ, ಅಥವಾ ಎಲ್ಲರೂ ಕೆಲ್ಸಕ್ಕೆ ಹೋಗಿ ಬಂದು ಸುಸ್ತಾಗಿದೆ, ಅಯ್ಯೋ ರೆಸ್ಟ್ ಮಾಡೋಣ ಅನಿಸ್ತಿರತ್ತೆ ಅಲ್ವಾ ಗೈಸ್? ಯಾರು ಹೋಗ್ತಾ ಇದ್ದೀರಾ ವರ್ಕಿಗೆ, ಅವರಿಗೆಲ್ಲ ಯೂಶಲಿ ಹಾಗೆ ಅನಿಸುತ್ತೆ. ಕೆಲವ್ರು ಪಾಪ ಅದು ಆಪ್ಷನ್ ಇರಲ್ಲ, ಅಯ್ಯೋ OT ಸಿಗುತ್ತೆ ಬಿಡು, OT ಮಾಡಿಕೊಳ್ಳೋಣ ಅಂತ ಇರ್ತಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್. ಹಾರ್ಡ್ ವರ್ಕ್ ಮಾಡಿ, ಅದೇ ಥರ ಖುಷಿಯಾಗಿರಿ. ನೀವು ದುಡಿತಾ ಇರೋದ್ರಲ್ಲಿ, ನಿಮ್ಮ ಕೆಲಸದಲ್ಲಿ ನಿಮಗೆ ಖುಷಿ ಇರಬೇಕು ಗೈಸ್. ಮತ್ತೆ ಗೈಸ್ ಇನ್ನೇನು ಸಮಾಚಾರ? 1 ಮಂತ್ 15 ಡೇಸ್ ಆಯಿತು ನನ್ನ ಇದು ಚಾನಲ್ ಸ್ಟಾರ್ಟ್ ಆಗಿ ಗೈಸ್. ಖುಷಿ ಆಗ್ತಾ ಇದೆ, ಇದೇ ಥರ ಮೇಲೆ 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 ಹೋಗಲಿ. ಎಲ್ಲರೂ ನನಗೂ ಪ್ರೇ ಮಾಡಿ, ಬೆಳಗ್ಗೆ ಏನೋ ಹೇಳಿದೆ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಬೇಡಿ ಗೈಸ್. ಜವಾಬ್ದಾರಿ ಇದೆ, ಎಲ್ರಿಗೂ ಜವಾಬ್ದಾರಿ ಇದೆ, ಅದನ್ನು ನೀವು ಪ್ರೂವ್ ಮಾಡಿ. ಅದನ್ನು ಪ್ರೂವ್ ಮಾಡಿದರೆ ಓಕೆ, ನಾನು ಅನ್ಕೋತೀವಿ, ಓ ಜವಾಬ್ದಾರಿ ಇದೆ, ಪರವಾಗಿಲ್ಲ ನನ್ನ ಚಾನಲ್ ಮೇಲೆ ಅಂತ. ಸಾರಿ, ನಮ್ಮ ಚಾನಲ್ ಮೇಲೆ ಗೈಸ್, ಇದು ನಮ್ಮದು, ಓಕೆನಾ ಗೈಸ್. ಇನ್ನೊಂದೇನೋ ಸರ್ಪ್ರೈಸ್ ಪ್ಲಾನ್ ಇದೆ ನಿಮಗೋಸ್ಕರ. ನಾನು ಆ್ಯಕ್ಚುಲಿ ಆಫೀಸಲ್ಲಿ ಅದೊಂದು ಥಾಟ್ ಬಂತು, ಇದೊಂದು ಮಾಡಬೇಕು ಅಂತ. ಸೊ ಯಾ, ಹೀಗೆ ಮುಂದೆ ಮುಂದೆ ಹೋಗ್ತಾ 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 ನನ್ನ ಚಾನಲ್ ಮಾನಿಟೈಸ್ ಆದಮೇಲೆ ಒಂದು ಸರ್ಪ್ರೈಸ್ ಇದೆ ಎಲ್ರಿಗೂ. ಎಲ್ರಿಗೂ ಅಂತ ಹೇಳಿದ್ರೆ ಅದು ಗೊತ್ತಾಗುತ್ತೆ ಗೈಸ್, ಎಲ್ರಿಗೂ ಅಂತ ಹೇಳಿದ್ರೆ ಅದು ಯಾವ ಥರ ಹೇಳಿ, ನಾನು ಇವಾಗಲೇ ಏನು ರಿವೀಲ್ ಮಾಡಲ್ಲ, ಓಕೆ. ಸ್ಟೇ ಟ್ಯೂನ್ಡ್, ಅದು ಗೊತ್ತಾಗಬೇಕಂತ ಹೇಳಿದ್ರೆ ಗೈಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆ. ನಿಮ್ಮ ಫ್ರೆಂಡ್ಸಿಗೂ ಎಲ್ಲರಿಗೂ ಹೇಳಿ, ಈ ಥರ ಇದ್ದಾರೆ, ಯಾರೋ ಒಬ್ರು ಇದ್ದಾರೆ ರಾಮನಗರದಲ್ಲಿ, ನೋಡಿ ವಿಡಿಯೋ ನೋಡಿ ಅಂತ ಹೇಳಿ ಗೈಸ್, ಓಕೆನಾ. ಶೆಕೆ ಆಗ್ತಿದೆ ಗೈಸ್, ಆ್ಯಕ್ಚುಲಿ ಫ್ಯಾನ್ ಹಾಕಿದ್ದೀನಿ, ಬಟ್ ಸ್ವಲ್ಪ ಕಡಿಮೆಗೆ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಮೈಕಲ್ ಸೌಂಡ್ ಕೇಳಿಸುತ್ತೆ ಗೈಸ್. ಏನು ಪ್ಲ್ಯಾನ್ಸ್ ಗೊತ್ತಾ, ಇವತ್ತು ಊಟ ಮಾಡಿ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಬೇಕು. ವಿಡಿಯೋ ಎಡಿಟ್ ಮಾಡಿ ಮಲ್ಕೊಳೋದಷ್ಟೇ. ಅದು ಮಲ್ಕೊಳೋದೇ ನಾನು 1 ಗಂಟೆ 2 ಗಂಟೆ ಆಗುತ್ತೆ ವೀಡಿಯೋಸ್ ಎಡಿಟಿಂಗ್ ಅಂತ ಇದ್ದರೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಸ್ವಲ್ಪ ಅದೊಂದು ನನಗೆ ಇದು, ಸ್ಯಾಟರ್ಡೆ ವೀಡಿಯೋ ಮಾಡ್ಕೊಳ್ಳೋಣ, ಲೇಟಾಗಿ ಎದ್ದೇಳೋದಲ್ವಾ ಅಂತ ಅದೊಂದು ಇರುತ್ತೆ ತಲೆಯಲ್ಲಿ. ಸಂಡೇ ಎಲ್ಲ ಬಿಡು, ಆರಾಮಾಗಿ ಎದ್ದೇಳೋಣ, ನಿಧಾನಕ್ಕೆ ಎಡಿಟಿಂಗ್ ಮಾಡೋಣ ಅಂತ. ಸೊ ಅಷ್ಟೇ ಗೈಸ್. ನೀವೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದೀರಾ ಗೈಸ್? ಎಲ್ಲ ಹಬ್ಬಕ್ಕೆ ಏನು ಪ್ಲಾನ್ ಮಾಡ್ತಾ ಇದ್ದೀರಾ? ಯುಗಾದಿ ಹಬ್ಬ, ಯುಗಾದಿ ವಾಟ್ ಎವರ್, ಒಟ್ಟು ಹಬ್ಬ ಅಷ್ಟೇ. ಸೊ ಎಲ್ಲರೂ ಊರಿಗೆ ಹೋಗ್ತೀರಾ? ಬ್ಯಾಂಗ್ಳೂರಿನಲ್ಲಿ ಯಾರು ಸ್ಟೇ ಆಗಿದ್ದೀರಾ ಅಂದರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಸ್ಟೇ ಆಗಿರ್ತೀರಲ್ವಾ, ಸೊ ಅವರೆಲ್ಲ ಮೇ ಬಿ ಊರಿಗೆ ಹೋಗ್ತಾ ಇರ್ತೀರ ಅನ್ಸುತ್ತೆ ಅಲ್ವಾ ಗೈಸ್? ತಾನೇ ಗೈಸ್? ಮೂಗ್ ಚುಚ್ಚೋಣ ಅನ್ಕೊಂಡಿದ್ದೀನಿ, ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ ನನಗೆ. ನೀವು ಸ್ವಲ್ಪ ಹೇಳಿ ಏನು ಮಾಡಲಿ ಅಂತ, ಓಕೆನಾ. ನೀವೇನು ಹೇಳಿದ್ರು ಕೇಳ್ತೀನಿ ನಾನು, ಆಯ್ತಾ ಗೈಸ್? ಆಮೇಲೆ ನಾನು ಹೇಳ್ದಂಗೆ ನೀವು ಕೇಳಬೇಕು, ಓಕೆ. ಅಫ್ಕೋರ್ಸ್ ಅದು ಕರೆಕ್ಟ್ ಇದ್ರೆ ಮಾತ್ರ ಕೇಳಿ, ರಾಂಗ್ ಇದ್ದರೆ ಯು ಗ್ಯಾಸ್ ಹ್ಯಾವ್ ಟು ಕರೆಕ್ಟ್ ಮೀ. ಆದರೂ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆನ್ ದ ಫೇಸ್ ಹಿಂಗೆ ಹೇಳಿದ್ರೆ ಅದನ್ನು ಕೇಳ್ತೀನಿ ಗೈಸ್. ನಿಮ್ಗೆ ಇನ್ನೊಂದು ಹೇಳಬೇಕು, ಆ್ಯಕ್ಚುಲಿ ಇದು ನಾನು ಜೆನ್ಯೂನ್ ಆಗಿ ಹೇಳ್ತಾ ಇರೋದು. ನನ್ನ ಸ್ಟ್ರೆಸ್ ಬಸ್ಟರ್ ಯಾರು ಗೊತ್ತಾ? ನೀವೇ. ಸೀರಿಯಸ್ಲಿ ಗೈಸ್, ನನಗೆ ಸ್ಟ್ರೆಸ್ ಬಸ್ಟರ್ ನೀವೇ. ನನಗೆ ಎಷ್ಟೇ ಇದಾಗಿದ್ರು, ಆಫೀಸಲ್ಲಿ ಏನೇ ಸ್ಟ್ರೆಸ್ ಆಗಿದ್ರು, ಪರ್ಸ್ನಲಿ ಏನೇ ಇದಾಗಿದ್ರು, ಒಂದು ವಿಡಿಯೋ ಮಾಡ್ತೀನಲ್ಲ, ಅವಾಗ ಒಂಥರ ನಗು ಬಂದ್ಬಿಡುತ್ತೆ ನನಗೆ.
ಅಫ್ಕೋರ್ಸ್ ಜಾಸ್ತಿ ಆಕ್ಟಿವ್ ಆಗಿ ಇರಕ್ಕಾಗಲ್ಲ. ನಿಮ್ಗೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಇವಾಗ 1.5 ಮಂತ್ ಆಗಿದೆ ಅಲ್ವಾ? ನಿಮ್ಗೆ ಗೊತ್ತಾಗಿರುತ್ತೆ ನನ್ನ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಖುಷಿಯಾಗಿದ್ದಾಳಾ? ಅಥವಾ ಇನ್ನೂ ಸ್ವಲ್ಪ ಬೇಜಾರಲ್ಲಿದ್ದಾಳಾ? ಇನ್ನೂ ಸ್ವಲ್ಪ ಸ್ಟ್ರೆಸ್ ಆಗಿದ್ಯಾ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸೊ ಹಾಫ್ 50% ಸ್ಟ್ರೆಸ್ ನಂಗೆ ಸ್ಟ್ರೆಸ್ ರಿಲೀಫ್ ಅಂದ್ರೆ ಇದು ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ 100% ಇರೋದು 50% ಆಗುತ್ತೆ. ಆಮೇಲೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಇನ್ನು 50% ಇರುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅದು ಟಿಲ್ ಮಾರ್ನಿಂಗ್‌ವರೆಗೂ. ಬಟ್ 50% ಸ್ಟ್ರೆಸ್ ಬಸ್ಟರ್ ಅಂದ್ರೆ ನೀವೇ. ನಂಗೆ ಒಂಥರ ಗೊತ್ತಿಲ್ಲ ಗೈಸ್, ನಂಗೆ ಖುಷಿ, ನಂಗೆ ವ್ಲಾಗ್ಸ್ ಮಾಡ್ಬೇಕಂದ್ರೆ ಖುಷಿ ಆಗುತ್ತೆ. ಒಂಥರ ನಾನು ಹೇಳಿದ್ನಲ್ವಾ ಎಮೋಷನಲಿ ಕನೆಕ್ಟ್ ಆಗಿಬಿಟ್ಟಿದ್ದೀನಿ ನನ್ನ ಕ್ಯಾಮ್ರಾಗೆ. ಸೊ ನಿಮ್ಮ ಹತ್ರ ಮಾತಾಡಿಲ್ಲ ಅಂತ ಹೇಳಿದ್ರೆ ನಂಗೆ ಸಮಾಧಾನ ಇರಲ್ಲ. ಅಟ್ಲೀಸ್ಟ್ ಒಂದು 5-10 ಮಿನಿಟ್ಸ್ ಆದರೂ ಮಾತಾಡೋಣ ಅನ್ಸುತ್ತೆ. ಮಾತಾಡಿದ್ಮೇಲೆ ಒಂಥರ ರಿಲೀಫ್ ಅದು. ನೀವು ಗೊತ್ತಿಲ್ಲ ಅದನ್ನ ಹೇಗೆ ತಗೊಂತೀರಾ ಅಂತ, ಬಟ್ ದಿಸ್ ಇಸ್ ಜೆನ್ಯೂನ್ ಫೀಲಿಂಗ್ ನಾನು ಹೇಳ್ತಾ ಇರೋದು. ತುಂಬಾ ನಂಗೆ ಒಂಥರ ನೆಮ್ಮದಿ ಸಿಗುತ್ತೆ ನಿಮ್ಮ ಹತ್ರ ಏನಾದ್ರು ಮಾತಾಡೋದಿದ್ರೆ. ನಾನು ಹೇಳ್ಕೊಬೋದು, ನಾನು ಈ ತರ ಇತ್ತು ಗೈಸ್, ಆ ತರ ಇತ್ತು ಗೈಸ್ ಅಂತ. ಬಟ್ ತೀರಾ ಪರ್ಸನಲಿ ಹೇಳ್ಕೊಳಕ್ಕಾಗಲ್ಲ. ಅದು ಒಂಥರ ಅವಾಗ ಸಿಂಪತಿ ಅಂತ, ಸಿಂಪತಿ ಕಾರ್ಡ್ ಪ್ಲೇ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಏನು ಅಂತ ಏನಿಲ್ಲ ಗೈಸ್, ಆ ಥರ ಇದು ಅಂತದ್ದು ಏನಿಲ್ಲ. ಬಟ್ ಸ್ವಲ್ಪ ಇರುತ್ತಲ್ಲ ಲೈಫ್ ಅಂದರೆ ಚೂರು 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 ಬೇಜಾರಾಗೋದು, ಚೂರು 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 ಅಪ್ಸ್ ಆ್ಯಂಡ್ ಡೌನ್ಸ್ ಆಗೋದು. ಸೊ ಆ ಥರ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಐ ಆಮ್ ವೆರಿ ಹ್ಯಾಪಿ. ಓಕೆನಾ ಗೈಸ್? ನೀವು ಎಲ್ಲರೂ ಖುಷಿಯಾಗಿರಿ. ಸೊ ಅಟ್ ದ ಎಂಡ್ ಆಫ್ ದ ಡೇ ಅದೇ ಇಂಪಾರ್ಟೆಂಟ್ ಅಲ್ವಾ, ಎಲ್ಲರೂ ಖುಷಿಯಾಗಿರಬೇಕು. ಸೊ ಯಾ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪ ಕಾಲಲ್ಲಿ ಮಾತಾಡಬೇಕು, ಅದೇ ಸ್ವಲ್ಪ ಕಾಲಲ್ಲಿ ಮಾತಾಡಬೇಕು, ವಿಚಾರಿಸ್ಕೊಬೇಕು. ಆಂಟಿ ಸ್ವಲ್ಪ ಹುಷಾರಾಗಿದ್ದಾರಲ್ಲ, ಅವ್ರ ಹತ್ರ ಎಲ್ಲ ಸ್ವಲ್ಪ ಮಾತಾಡೋದಿದೆ. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಯಾರೊಬ್ರು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಯಾರಂತ ಗೊತ್ತಿಲ್ಲ. ಸೊ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಹೆಸರು, ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ. ಓಕೆ, ಎನಿವೇ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಅಂಟಿಲ್ ಟುಮಾರೋ, ಟೇಕ್ ಕೇರ್ ಆಲ್ ಆಫ್ ಯು. ಬೈ ಬೈ. Bye guys, stay with me.